ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತಂದು ಇವತ್ತು ನಾನು ಜಾತ್ರಾ ಸಮಯದಲ್ಲಿ ಏನು ಅವಲಕ್ಕಿ ಮಂಡಕ್ಕಿ ನೆಸ್ತೀವಿ ಅದು ಯಾವ ಥರ ಮಾಡ್ತೀವಿ ಅನ್ನೋದು ಹೇಳ್ಕೊಡಕ್ಕೆ ಬಂದೀನಿ. ಮನೆಗಂತ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಆದ್ರೆ ಜಾತ್ರೆ ಸಮಯ ಅಂತ ಹೇಳಿ ಕೆಲವೊಂದನ್ನು ಸ್ಕಿಪ್ ಮಾಡಿ ಒಂದು ಒಳ್ಳೆ ಹದದೊಳಗೆ ಒಂದು ಒಳ್ಳೆ ಬಜೆಟ್ ಒಳಗೆ ಮಾಡೋದು. ಹಂಗೆ ಇದನ್ನು ನಾನು ಕೂಡ ಮಾಡಿಲ್ಲ, ನಮ್ಮ ಚಿಕ್ಕಮ್ಮರು ಹಂಗೆ ನಮ್ಮ ಮಮ್ಮಿ ಎಲ್ಲರೂ ಸೇರಿ ಮಾಡಿರೋದೈತಿ. ಸೊ ತೋರಿಸ್ಕೊಡ್ತೀನಿ ನೋಡಿ. ಒಂದು 1/4 kg ಅಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಳಕತ್ತೀವಿ. ಅಷ್ಟು ಏನು ಹೋಗೋದಿಲ್ಲ, ಅಂದರೂ ಸ್ವಲ್ಪ ಜಾಸ್ತಿನ ಮಾಡಿ ಇಟ್ಕೊಳಕತ್ತೀವಿ. ಅಂದರೆ ನಾವಿಲ್ಲಿ ಒಂದು 4 ಪಡಿ ಮಂಡಕ್ಕಿ ಹಂಗೆ ಒಂದು 2 kg ಅಷ್ಟು ಅವಲಕ್ಕಿಗೆ ನಾವು ಮಾಡಾಕತ್ತಿರೋದೈತಿ. ಕರಿಬೇವನ್ನ ತೊಗೊಂಡವಿ, ಹಂಗೆ ಮಂಡಕ್ಕಿನ ತೊಗೊಂಬಂದಿಟ್ಟವಿ. ಇದು ಕುರುಕುರು ಅಂತಿರ್ಬೇಕು, ಸ್ವಲ್ಪ ಬಿಸಿಲಿಗೆ ಹಾಕಿದ್ರು ಒಳ್ಳೆಯದು. ಬೆಳ್ಳುಳ್ಳಿನ ತೊಗೊಂಡವಿ. ಬೆಳ್ಳುಳ್ಳಿ ಹೆಚ್ಚು ಕಮ್ಮಿ ಒಂದು 200 ಗ್ರಾಮ್ ಅಷ್ಟು ಹೋಕ್ಕೈತಿ. ಅದನ್ನ ಬೆಳ್ಳುಳ್ಳಿನ ಬೇಳೆ ಮಾಡಿಟ್ಕೊಂಡು ಅದ್ರ ಸಿಪ್ಪೆನೆಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ್ರೆ ಮೆತ್ತಗೋ ಚಾನ್ಸ್ ಇರ್ತೈತಿ, ತೆಗೆದೇ ಇದ್ರೂ ನಡಿತೈತಿ. ಜಸ್ಟ್ ಅದನ್ನು ತುದಿ ಜಜ್ಜಿಟ್ಕೊಂಡ್ರೆ ಸಾಕು. ಮಂಡಕ್ಕಿನ ಹೇಗೆ ಮಾಡ್ತಾರಂತ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ನಾನಂತೂ ಮಾಡಾಕತ್ತಿಲ್ಲ, ನಮ್ಮ ಮಮ್ಮಿ ನಮ್ಮ ಆಂಟಿ ಎಲ್ಲ ಮಾಡಾಕತ್ತಾರ, ತೋರಿಸ್ಕೊಡ್ತೀನಿ ಬರ್ರಿ. ಆ್ಯಕ್ಚುಲಿ ಅಲ್ಲಿ ನೋಡ್ರಿ ಒಳಗೆ ಒಂದು ಮಾಡಕ್ಕೆ 3 ಜನ ಎಲ್ಲ ಕುಂತಾರ. ನಾ ಹಿಂಗೆ ತೆಗಿಯಕತ್ತಿದ್ನ್ಯಾ ಅವ್ರು ತಾನು ಬರ್ಬೇಕಾದ್ರಾಗ ಅಂತ. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಾಗೈತಿ. ಈಗ ಪುಟಾಣಿ ಹಿಟ್ಟನ್ನು ಹಾಕೋಬೇಕು. ಪುಟಾಣಿ ಹಿಟ್ಟು ಮನೇಲಿ ಇದ್ರೆ ಓಕೆ, ಇಲ್ಲ ಅಂದ್ರೆ ನಾವು ಮತ್ತೆ ಮಿಕ್ಸಿ ಮಾಡಿ ತೊಗೋಬೇಕಾಕತಿ. ಹಂಗೆ ಶೇಂಗಾ ಕಾಳು ಬೇಕು, ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಪುಟಾಣಿನೂ ಕೂಡ ಬೇಕಾಕತಿ. ಹಾಗಾಗಿ ಎತ್ತಿಟ್ಕೊಂಡವಿ. ಬರ್ರಿ ಈಗ ಒಂದು ಹಿಡ್ದು ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ. ಪುಟಾಣಿ ಹಿಟ್ಟು, ಹಂಗೆ ಶೇಂಗಾ ಕಾಳು, ಸ್ವಲ್ಪ ಪುಟಾಣಿ, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡವಿ, ಕರಿಬೇವನ್ನ ಜಾಸ್ತಿ ತೊಗೊಂಡವಿ. ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿದ್ರು ನಡಿತೈತಿ. ನಾವು ಕರಿದು ಇಟ್ಕೊಂತೇವಲ್ಲ ತಿನ್ನಕ್ಕೆ, ಆ ಮೆಣಸಿನ್ಕಾಯಿ ಹಾಕಿದ್ರು ನಡಿತೈತಿ. ನಾವು ತಿನ್ನಕ್ಕೇನು ಕರ್ಗಾಯಿ ಅಂತಂದು ಬಳಸ್ತೀವಿ, ಆ ಮೆಣ್ಸಿನ್ಕಾಯಿನ ಹಾಕೀವಿ. ಸ್ವಲ್ಪ ಸಕ್ಕರೆ ಪುಡಿ, ಹಂಗೆ ಉಪ್ಪು, ಒಳ್ಳೆ ಎಣ್ಣೆ, ಹಂಗೆ ಅವಲಕ್ಕಿ ಮಂಡಕ್ಕಿ ಇಷ್ಟು ಬೇಕಾಕತಿ. ಅವಲಕ್ಕಿ ಚಪ್ರಿಸ್ ಕೊಟ್ಟೇನಿ. ಮತ್ತೇನು ಮಾಡಿ ಮುಂಜಾನೆ ಮಸಾಲೆ ಎಲ್ಲ ಮಿಕ್ಸಿ ಹಾಕೇವಿ. ಅಲ್ಲ ಈಗೇನು ಕೆಲಸ ಮಾಡಿ? ಈಗ ಅವಲಕ್ಕಿ ಮಿಕ್ಸಿ ಜಲ್ದಿ ಇರ್ಬೇಕು. ನಮ್ಮ ಅಮ್ಮಕ್ಕೆ ಏನು ಮಾಡಕತ್ತಾಳ? ಈಗ ಒಂದು ಸ್ವಲ್ಪ ಮಂಡಕ್ಕಿ ತಿಂತಾವ ನೋಡ್ರಿ. ತಿನ್ ನೋಟಿತ್ತಲ್ಲ ಚಿಕ್ಕಮ್ಮ, ಅಲ್ಲಿ ನೋಟಿತ್ತ ಒಗ್ಗರಣೆ ಸ್ವಲ್ಪ ತಿನ್ನಕತ್ತ. ಮಂಡಕ್ಕಿ ಒನೇದು ಹಿಂಗೆ ನೋಡ್ರಿ ನಮ್ಮ ಚಿಕ್ಕಮ್ಮ ಹೇಳ್ಕೊಡಕತ್ತ. ನಮಗಂತರ ಮಂಡಕ್ಕಿ ಒನ್ನೆದಾಗ ಗೊತ್ತಿಲ್ಲ. ಮಂಡಕ್ಕಿ ತಿನ್ನಕತ್ತೀನ? ಮಂಡಕ್ಕಿ ತಿನ್ನಕತ್ತೀಯ? ಒಂಚೂರು ಮಂಡಕ್ಕಿ ಹಚ್ಚಕತ್ತವಿ. 3 kg ಅವಲಕ್ಕಿ ಹಚ್ಚೇವಿ. ಅಲ್ಲಿ ಜಾತ್ರೆಗೆ ಬನ್ನಿ. ಮಂಡಕ್ಕಿನ ನೀಟಾಗಿ ಒನ್ಕೊಂಡು ತಗೋಬೇಕು, ಇಲ್ಲಾಂದ್ರೆ ಅದರಲ್ಲಿ ಹೊಲಸು ಜಾಸ್ತಿ. ಹಾಗಾಗಿ ಒಂದು ಬೆವರ್ಸಿ ಅಂತಿರೋ ಅಥವಾ ಒಂದು ಅಂತಿರೋ ಹಂಗೆ ಮಾಡೇ ತೆಗಿಬೇಕಾಕತಿ. ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ಅದು ಕುರುಕುರು ಇರಬೇಕಾಕತಿ. ಹಾಗಾಗಿ ನಾವು ಸ್ವಲ್ಪ ಬಿಸಿಲಿಗಾಗಲಿ ಅಥವಾ ಒಲೆ ಇದ್ದರೆ ಒಲೆಯಲ್ಲಿ ಸ್ವಲ್ಪ ಕಟ್ಟಿಗೆ ಒಲೆಯೊಳಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ನಡಿತೈತಿ. ಅಂದ್ರೆ ಅದು ತಿನ್ಬೇಕಾದ್ರೆ ಬಾಯೊಳಗೆ ಎಷ್ಟು ಸೌಂಡ್ ಮಾಡ್ತೈತಿ, ಅಷ್ಟು ತಿನ್ನಕ್ಕೆ ರುಚಿ ಅನ್ನಿಸ್ತೈತಿ. ಅವು ಮಂಡಕ್ಕಿ ಆಗಲಿ ಕುರುಕುರು ಅಂತಿರ್ಬೇಕು, ಅಂದರೆ ತಿನ್ನಕ್ಕೆ ರುಚಿ ಅನ್ನಿಸೋದು. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗೈತಿ. ಈಗ ನಮ್ಮ ಮಮ್ಮಿ ಹೇಳ್ಕೊಡ್ತಾರೆ ಬರ್ರಿ. ನಾವು ಒಂದು ಅರ್ಧ kg ಅಷ್ಟು ಎಣ್ಣೆನ ಹರಿದು ಹಾಕ್ಕೊಳಕತ್ತೀವಿ. ಹಾಗಾಗಿ ಹೇಳಕತ್ತಿರೋದೇನಂದ್ರೆ, ಇದು ಎಣ್ಣೆ ಫುಲ್ ಕುದಿ ಏನು ಬರೋದು ಬೇಡ, ಅದು ಗುಳ್ಳಿ ಬರ್ತಿರ್ತೈತಲ್ಲ ಸ್ವಲ್ಪ ಅಷ್ಟು ಬಂದ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಕಾಳು ಅವನ್ನೆಲ್ಲ ಹಾಕೋದ್ರಿಂದ ಏನಾಕತಿ ಸಿಡಿಯೋಕೆ ಸ್ಟಾರ್ಟ್ ಆಗ್ತೈತಿ, ಅದೆಲ್ಲ ಸರಿಯಾಗಿ ಕುದಿಯಂಗಿಲ್ಲ. ಹಾಗಾಗಿ ಎಣ್ಣೆ ಬಿಸಿ ಆಗಲಿ, ಅದು ಕುದಿ ಹತ್ತೋದೇನು ಬೇಡ. ಅದು ಸ್ವಲ್ಪ ಬಬ್ಬಿ ಬರ್ತೈತಿ, ಗುಳ್ಳಿ ಏನು ಬರ್ತೈತಿ ಅಲ್ಲಿವರೆಗೂ ಬಿಸಿ ಆದರೆ ಸಾಕು. ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಳು ಹಾಕಿಯಾ? ಎಣ್ಣೆನು ಪೂರ್ತಿ ಕುದಿಯಂಗಿಲ್ಲ, ಬಿಸಿ ಆದ್ರೆ ಸಾಕು, ಹೌದಿಲ್ಲ? ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕೈ ಆಡಕತ್ತಾರ. ಸಡನ್ನಾಗಿ ತೀರಾ ಎಣ್ಣೆ ಕಾದು ಹೈ ಆಗಿದ್ದೆ ಅಂದ್ರೆ ಅಷ್ಟು ಶೇಂಗಾ ಕಾಳು ಸೀದ್ ಹೋಗ್ಬಿಡ್ತಾವಲ್ಲ ಬೆಣ್ಣೆಗನ. ಹಿಂಗೆ ಕಾಳು, ಸಾಸಿವೆ, ಜೀರಿಗೆ ಇದೆಲ್ಲ ಹಾಕಿ ಮ್ಯಾಗ ಕೈ ಆಡಿಸ್ಕೊತಾನೆ ಇರ್ಬೇಕು. ಅಂದ್ರೆ ಶೇಂಗಾ ಕಾಳು ಸ್ವಲ್ಪ ಬ್ರೌನ್ ಕಲರ್ಗೆ ಚೇಂಜ್ ಆಗ್ಬೇಕದು. ಅದು ಕರ್ದಿರೋದು ಗೊತ್ತಾಕತಿ. ಸ್ವಲ್ಪ ಚೇಂಜ್ ಆಗೋವರೆಗೂ ಕೈ ಆಡಿಸ್ಬೇಕು. ಸ್ಮೆಲ್ ಹೆಂಗೆ ಬರಾಕತ್ತೈತೆ ನೋಡಿ ಶೇಂಗಾ. ಕಲರ್ ಚೇಂಜ್ ಆಗತ್ತವು ಆಕತ್ತಲ್ಲಮ್ಮ. ಕಡೆಗೆ ಇದೆಷ್ಟು ಬಂದಿದೆ ಅಷ್ಟು ಹಾಕೊಂಡು ಕಲ್ಸೋಣ.
ಉದಿರ್ತೀವಿ ಮತ್ತೆ ಹಸಿ ಒಗ್ಗರಣೆ ಮಾಡ್ಕೊಂತೀನಿ. ಹಾಂ ಅಷ್ಟೇ. ಮಂಗಳವಾರ ಕೊತ್ತಂಬರಿ ಅದನ್ನೆಲ್ಲ ಹಿಟ್ಟು ಇರ್ತೈತೆ, ಹಸಿ ಒಗ್ಗರಣೆ ಚಲೋ ಆಗ್ತೈತೆ. ಹಸಿ ಒಗ್ಗರಣೆ ಮಾಡೋದಂತ ತೋರಿಸ್ಬೇಕು ನಾವು ವಿಡಿಯೋನ. ನಮ್ಮ ಮಮ್ಮಿ ಒಗ್ಗರಣೆ ಮಾಡಕತ್ತಾರ, ಅಷ್ಟರೊಳಗೆ ಚಹಾ ಕೇಳಿದ್ರು, ಅದಕ್ಕೆ ನಾನು ಚಹಾ ಮಾಡಕ್ಕೆ ಇಟ್ಟೇನಿ. ನಮ್ಮ ಮಮ್ಮಿ ಒಗ್ಗರಣೆನ ಮಾಡಕ್ಕೆ ಕುಂತಾರ. ಸೊ ಇದು ಕಾಳೆಲ್ಲ ಕಲರ್ ಚೇಂಜ್ ಬರಾಕತ್ತೈತಿ. ಅಲ್ಲಿವರೆಗೂ ಈಗ ಅವರು ಕೈ ಆಡಿಸ್ಕೊಂತನ ಅದಾರ ಸೀದೋಗ್ಬಾರ್ದು ಅಂತೇಳಿ. ಅಂದ್ರೆ ಎಣ್ಣೆ ಐತಿ ಬಿಡು ಅಂತ ಬಿಟ್ಬಿಟ್ರೆ ಏನಾಕೈತಿ ಅಂತಂದ್ರೆ ಅವು ಒಂದೇ ಸೈಡ್ ನಿಂತ್ಕೊಂಡು ಜಾಸ್ತಿ ಅಲ್ಲೆಲ್ಲೇ ಸೀದೋಗ್ಬಿಡ್ತೈತಿ. ಕೈ ಆಡಿಸ್ಕೊಂತ ಇದ್ರೆ ಎಲ್ಲ ಕಡೆನೂ ನೀಟಾಗಿ ಫ್ರೈ ಆಕೈತಿ ಅಂತಂದಷ್ಟೇ. ಶೇಂಗಾ ಕಾಳು ಪೂರ್ತಿ ಚಂದ ಕುದ್ದ ಮೇಲೆ ಕಲರ್ ಚೇಂಜ್ ಆದಮೇಲೆ ಪುಟಾಣಿ ಹಾಕ್ಬೇಕು. ಎಣ್ಣೆದ ಬೇಕು ಅದಕ್ಕೆ ಜಾಸ್ತಿ ಎಣ್ಣೆ. ನಾವು ನೀರು ಹಾಕಿ ಡಿಗ್ರಿ ಹಾಕ್ತೇವೆ. ಏನು ಮಾಡ್ತೀವಿ? ಮನಿ ಸಸಿ ಮನಿ ಮಗಳು ಮಧ್ಯ ಮಧ್ಯೆ ಕೇಳಾಕತ್ತೀರಿ. ನಮ್ಮಮ್ಮ ಭಾಳ ಜಗಳ ಮಾಡಾಕತ್ತಾಳ, ಆಳಾಕತ್ತಿದ್ಲು. ಸೊ ಹಾಗಾಗಿ ಆಕಿನ ಸ್ವಲ್ಪ ವಿಡಿಯೋ ಮಾಡಿ ಆಕಿಗೆ ಮೊಬೈಲ್ ಕಡೆ ಭಾಳ ಲಕ್ಷ್ಯ ಐತ್ರಿ. ಕ್ಯಾಮ್ರಾ ಅಂದ್ರೆ ಸಖತ್ ಫೋಸ್ ಕೊಡ್ತಾಳಕಿ. ಹಾಗಾಗಿ ಏನು ಮಾಡಾಕತ್ತೈತಿ ದೊಡ್ಡಮ್ಮ? ದೊಡ್ಡಮ್ಮ ಏನು ಮಾಡಾಕತ್ತಾಳ? ಆಕಿಗೆ ಮಾತಾಡ್ಸಿದೇವ. ದೊಡ್ಡಮ್ಮ ಏನು ಮಾಡಾಕತ್ತಾಳ? ದೊಟ್ಟಿ ರೆಡಿ ಆಗಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಂಗಿಲ್ಲ. ಬ್ಯಾಡಗಿವ ಅಲ್ಲ ಅವನು ಹಾಕಿ ನಡೆಯಂಗಿಲ್ಲ. ಇವಕ್ಕೊಂದು ಸ್ವಲ್ಪ ಮೊದ್ಲ ಉಪ್ಪು ಖಾರ ಎಲ್ಲ ತುಂಬಿರ್ತಿರಲ್ಲ, ಅದಕ್ಕೆ ಇನ್ನೂ ರುಚಿ ಆಗತ್ತೆ ಅಂದ. ಅವನಾದ್ರೂ ಹಾಕ್ಬೋದು, ಒಣ ಮೆಣಸಿನ್ಕಾಯಿ ಆದ್ರೂ ಹಾಕ್ಬೋದು. ಎಣ್ಣೆಲಿ ಕಾಳು ಎಲ್ಲ ಕುದಿರ್ತೈತಿ. ಹಾಗಾಗಿ ಲಾಸ್ಟಿಗೆ ಸ್ಟವ್ ಆಫ್ ಮಾಡ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ತಾರೆ. ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಕೆಳಗೆ ಇಳ್ಕೋಬೇಕು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ನೋಡಾಕತ್ತೀರಿ ಕೆಳಗೆ ಇಳಿದ್ರು ಯಾವ ಥರ ಕುದಿಯಾಕತ್ತೈತಿ ಅಂತ ಹೇಳಿ. ಅಂದರೆ ಎಣ್ಣೆಯಲ್ಲಿ ಒಂದು ಹನಿನೂ ನೀರು ಮುಡ್ಸಿರೋದಿಲ್ಲಲ್ಲ, ಸೊ ಹಾಗಾಗಿ ಅದನ್ನು ಕುದಿತಾನೆ ಇರ್ತೈತಿ. ಎಣ್ಣೆ ಭಾಳ ಬಿಸಿ ಇರ್ತೈತಿ. ಈಗ ಅದಕ್ಕೆ ನಾವು ಒಂದು 3-4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಇನ್ನೊಂದು 2-3 ಸರಿ ಮಿಕ್ಸ್ ಮಾಡ್ಬೇಕು. ನಾವು ಇವಾಗ ಯಾವುದೇ ರೀತಿ ಖಾರ ಉಪ್ಪು ಏನೂ ಹಾಕಿಲ್ಲ, ಜಸ್ಟ್ ಅರಿಶಿನ ಪುಡಿ ಮಾತ್ರ ಕೆಳಗೆ ಇಳಿವು ಆದಮೇಲೆ ಹಾಕಿರೋದು. ಇದು ಸ್ವಲ್ಪ ಆರಲಿ, ಅಷ್ಟರಲ್ಲಿ ಟೀ ಕುಡಿದು ಮಿಕ್ಕಿರೋದನ್ನು ಮಾಡ್ತೀವಿ ನಾವು. ಈಗ ಒಂದು ಟೀ ಕುಡಿಯೋಷ್ಟು ಟೈಮ್ನ ಗ್ಯಾಪ್ ಮಾಡಿಕೊಂಡು, ಎಣ್ಣೆ ಇನ್ನೂ ಆರಿಲ್ಲ ನೋಡ್ರಿ, ಅದಕ್ಕೆ ನಾವು ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಕುದಿಯೋದು. ಇವಾಗ ಅದಕ್ಕೆ ನಾವು ಖಾರದ ಪುಡಿಯನ್ನು ಖಾರದ ಪುಡಿಯನ್ನು ಹಾಕಕತ್ತೀವಿ. ಮೆಣಸಿನ್ಕಾಯಿನೂ ಕೂಡ ಹಾಕಿರೋದ್ರಿಂದ ನೋಡಿ ಹಾಕಬೇಕು. ಅದು ಬೇರೆ ಜಾತ್ರೆ ಮಂಡಕ್ಕಿ ಎಲ್ಲ ಖಾರ ಆದ್ರೂ ಚಂದ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೀವಿ. ನೀವು ಮನೆಗೆ ಬೇಕಾದಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋರು ನೋಡಿಕೊಂಡು ಸ್ವಲ್ಪ ನಿಮಗೆ ಖಾರ ಕಾಳಾಗಲಿ ಯಾವ ರೀತಿ ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ. ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತಾರ ನಮ್ಮ ಮಮ್ಮಿ. ಇವಾಗೆಲ್ಲನೂ ರೆಡಿ ಐತಿ, ಕಲ್ಸೋನ್ ಬರ್ರಿ. ಮಂಡಕ್ಕಿ ರೆಡಿ ಅದಾವು, ಒಗ್ಗರಣೆ ರೆಡಿ ಐತಿ. ನಾವು ಮೇಲ್ಗಡೆ ಸಕ್ಕರೆ ಪುಡಿ, ಪುಟಾಣಿ ಹಿಟ್ಟು, ಹಂಗೆ ಉಪ್ಪನ್ನು ಸೇರಿಸ್ಕೋಬೇಕು. ಇವಾಗ ಮಮ್ಮಿ ಅವಲಕ್ಕಿ ಮತ್ತು ಮಂಡಕ್ಕಿಗೆ ಸಪ್ರೇಟ್ ಹಾಕಿ ಒಗ್ಗರಣೆನ ಕಲ್ಸೋಕತ್ತಾರ. ಯಾಕಂದ್ರೆ ಮಂಡಕ್ಕಿಗೆ ಹತ್ಕೊಂಡ್ಬಿಡ್ತೈತಿ ಒಗ್ಗರಣೆ, ಆದ್ರೆ ಅವಲಕ್ಕಿಗೆ ನೀಟಾಗಿ ಹತ್ತೋದಿಲ್ಲ. ಯಾಕಂದ್ರೆ ಅದು ಪೇಪರ್ ಅವಲಕ್ಕಿ ಆಗಿರ್ತೈತಿ, ಬೇಗ ಹತ್ತೋದಿಲ್ಲ. ಬಿಸಿಲಿಗೆ ಒಣಗಿಸ್ಕೊಂಬಂದಿರ್ತೀವಿ, ಒಗ್ಗರಣೆ ನೀಟಾಗಿ ಹತ್ತೋದಿಲ್ಲ. ಸಪ್ರೇಟಾಗಿ ಕಲಸಿ ಎರಡನ್ನೂ ಮಿಕ್ಸ್ ಮಾಡಿ ಮತ್ತೊಂದು ಸರಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಲೋ ಬರ್ತೈತೆ ಅಂತ ಹೇಳಿ ನೋಡ್ರಿ. ಈ ಥರ ಮಾಡಬೇಕಾಕತಿ. ಅಂದ್ರೆ ಹತ್ತಿಕ್ಕೂ ತಿಕ್ಕೋ ಹಾಗಿಲ್ಲ, ಮತ್ತು ಅವು ಕುರ್ಕುರು ಅಂತಿರ್ತಾವೆ, ಒಡೆದು ಹೋಗ್ಬಿಡ್ತಾವೆ. ಹಾಗಾಗಿ ಅದನ್ನ ನೀಟಾಗಿ ಕಲಿಸ್ಕೋಬೇಕು. ಮಮ್ಮಿ ಹಿಂಗೆ ಹೊರಡಾಡ್ಸಕತ್ತಾರ, ಅಷ್ಟು ಹೊರಡಾಡ್ಸಿ ಸಾಕ್ರಿ. ನೋಡ್ರಿ ಹೆಂಗೆ ಅವಲಕ್ಕಿ ಹೆಂಗೆ ರೆಡಿ ಆಗ್ಯಾವ. ಸಕ್ರೆ ಪೌಡರ್ ಮತ್ತು ಹಸಿ ಹಿಟ್ಟು, ಅಲ್ಲ ಇದು ಪುಟಾಣಿ ಹಿಟ್ಟು, ಉಪ್ಪು
ಸ್ಪೂನು ಅದ್ರೊಳಗೆ ಹಾಕಿ ಕಲಸಿದ್ರು ನಡಿತೈತಿ. ಇನ್ ಕೇಸ್ ಹಿಂಗೆ ಒಗ್ಗರಣೆ ಉಳಿದ್ರೂ ಮತ್ತೆ ಎದಕ್ಕಾರ ಬಳಸ್ಬೋದು ಇದನ್ನು ಅಂತಂದು. ಇನ್ನೊಂದು ಖಾರ ನೀಟಾಗಿ ಹತ್ತಲಿ ಅಂತಂದು ಸಪ್ರೇಟಾಗಿ ಹಾಕಕತ್ತಿರೋದಷ್ಟೇ. ಇವು ತೀರ ಕಲರ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಮೆಣಸಿನ್ಕಾಯಿ ಬಿಟ್ಟು ಖಾರ ಹಾಕ್ಬೇಕು. ಮತ್ತು ಇದಕ್ಕೆ ಇದನ್ನ ಮೆಣಸಿನ್ಕಾಯಿ ಅಷ್ಟೇ ಅದು ಖಾರ ಕಲ್ಲದು, ಅದನ್ನ ಖಾರ ಹೊರಗೆ ಬರ್ತೈತಿ. ಒಬ್ರು ಕಡ್ಕೊಂಡು ತಿಂತಿರ್ತಾರೆ. ಉಪ್ಪು ಕಮ್ಮಿ ಆಗೈತೆ, ಕಮ್ಮಿನೇ ಇಲ್ಲ, ಅದನ್ನ ಮಿಕ್ಸ್ ಮಾಡ್ತಾರೆ. ಮತ್ತೆ ಇದನ್ನ ಖಾರ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಉದುರ್ಸೋದು ತಮ್ಮಂಗೆ ಮಂಡಕ್ಕಿ ತಮ್ಮ. ಮಂಡಕ್ಕಿ ಮತ್ತು ಅವಲಕ್ಕಿನ ಸಪ್ರೇಟಾಗಿ ಕಲಸಿ ಈಗ ಮತ್ತೆರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಕಲ್ಸಕತ್ತಾರ. ಒಂದೇ ಕೆಲಸ 2 ಕೆಲಸ ಆಗ್ತಾವ ಅಂತಂದು ಅಷ್ಟೇ ಬಿಟ್ರೆ ನೀಟಾಗಿ ಒಗ್ಗರಣೆ ಹತ್ತತ್ತೆ ಅಂತ ಅನ್ಬೋದು. ಭಾಳ ಅಂದ್ರೆ ಒಂದು 10 ನಿಮಿಷ ಕೈ ಹಿಡಿಬೋದು. ಈ ಮಂಡಕ್ಕಿ ಬೇಕಾಗೈತಿ. ನಾವೀಗ ಚಹಾ ಮಂಡಕ್ಕಿ ಮಾಡ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡೇ ಬಿಟ್ಟವಿ. ಈ ಥರ ಮಾಡಿಟ್ಕೊಂಡು ತಿಂಗ್ಳುಗಂಟ್ಲೆ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಪ್ರಮಾಣದೊಳಗೆ ನೀವು ಮನ್ಯಾಗ ಮಾಡಿ ತಿನ್ನಿರಿ. ಇದಕ್ಕೆ ಹಂಗೆ ಎಕ್ಸ್ಟ್ರಾ ಅಂದ್ರೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಸೇರಿಸ್ಬೋದು, ಗೋಡಂಬಿನೂ ಸೇರಿಸ್ಬೋದು. ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಅದು ಯಾವುದನ್ನು ಸೇರಿಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.